ಅಪಘಾತದಲ್ಲಿ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಸಾವನ್ನಪ್ಪಿದ್ದಾರೆ. ಬೀಳಗಿ ಹಾಗೂ ಇಬ್ಬರು ಸಹೋದರರು ಈ ಆಕ್ಸಿಡೆಂಟ್ ಮೃತಪಟ್ಟಿದ್ದಾರೆ. ರಾಮದುರ್ಗದಿಂದ ಜೇವರ್ಗಿಗೆ ಹೋಗ್ತಾ ಇದ್ರು, ಒಂದು ಶುಭ ಕಾರ್ಯಕ್ಕೆ ಅಂತ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ. ಅಪಘಾತ ಹೆಂಗಾಯ್ತು ಹಾಗಾದ್ರೆ ಅಂತಂದ್ರೆ, ಅಲ್ಲಿ ನಾಯಿ ಅಡ್ಡ ಬಂತು. ಇವರು ಕಾರಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ನಾಯಿಯನ್ನ ತಪ್ಸೋಕ್ ಹೋಗಿ ಅದ್ರ ಪ್ರಾಣ ಉಳಿಸೋಕ್ ಹೋಗಿ ಕಾರ್ ಪಲ್ಟಿಯಾಗಿದೆ. ಡಿವೈಡರ್ಗೆ ಡಿಕ್ಕಿ ಆಗಿದೆ. ಅದಾದ್ಮೇಲೆ ಪಲ್ಟಿಯಾಗಿದೆ ಕಾರ್. ಗೌನಹಳ್ಳಿ ಕ್ರಾಸ್ ಬಳಿಯಲ್ಲಿ ಭೀಕರ ಅಪಘಾತ ಸಂಭವಿಸಿರುವುದು. ಅಪಘಾತದಲ್ಲಿ 3 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ರಾಮದುರ್ಗದಲ್ಲಿ ಇವತ್ತು ಬೀಳಗಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗ್ತಾ ಇದೆ. ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಯಾರು ನಿರೀಕ್ಷೆ ಮಾಡಿರಲಿಲ್ಲ ಹಿಂಗಾಗತ್ತೆ ಅಂತ. ದಕ್ಷ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರು ಮಾಡಿದವರು ಮಹಾಂತೇಶ್ ಬೀಳಗಿ ಅವರು ಇನ್ನಿಲ್ಲ ಅಂತ ಕೇಳಿದಾಗ ಸಹಜವಾಗಿ ಅವರನ್ನು ಫಾಲೋ ಮಾಡ್ತಿದ್ದವರಿಗೂ ದುಃಖ ಆಗಿದೆ. ಇನ್ನು ಅವ್ರ ಕುಟುಂಬಸ್ಥರ ಆಕ್ರಂದನ ಅಂತೂ ಮುಗಿಲು ಮುಟ್ಟಿದೆ. ಅಪಘಾತದಲ್ಲಿ ಮಹಾಂತೇಶ್ ಬೀಳಗಿ, ಅವ್ರ ಸಹೋದರ ಶಂಕರ್ ಬೀಳಗಿ ಹಾಗೂ ಈರಣ್ಣ ಶಿರಸಂಗಿ ಅನ್ನೋರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಹಾಂತೇಶ್ ಬೀಳಗಿ ಚಿಕಿತ್ಸೆ ಫಲಿಸದೆ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ಎಲ್ಲರಿಗೂ ತೆರಿಗೆ